ಹಾಯ್ ಹಲೋ ನಮಸ್ಕಾರ. ಬನ್ನಿ ನಾವು ಇವತ್ತು ಒಂದು ಹೊಸ ರೆಸಿಪಿಯನ್ನ ಮಾಡೋಣ. ನೋಡಿ ತುಂಬಾನೇ ಚೆನ್ನಾಗಿ ಬರುವಂತ ರೆಸಿಪಿ ಆಗಿರುತ್ತೆ ಇದು. ಇದ್ರ ಹೆಸರು ಟೊಮೆಟೊ ಬಾತ್ ಅಂತ. ಸೊ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಚೆನ್ನಾಗಿ ಕಾಯಬೇಕು. ಈ ಟೊಮೆಟೊ ಬಾತ್ ಸೂಪರ್ ಆಗಿ ಬರುತ್ತೆ. ಮತ್ತೆ ಎಲ್ರಿಗೂ ಇಷ್ಟ ಆಗುವಂತ ಒಂದು ರೆಸಿಪಿ ಅನ್ಕೋಬಹುದು. ನೋಡಿ ಆಯಿಲ್ ತುಂಬಾನೇ ಚೆನ್ನಾಗಿ ಕಾಯ್ಬೇಕಾಗುತ್ತೆ. ಉದ್ದಿನ ಬೇಳೆನ ಮಿಕ್ಸ್ ಮಾಡಬೇಕು. ಆ ಉದ್ದಿನ ಬೇಳೆ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಬರೋ ತರ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಜೀರಿಗೆ, ಕರಿಬೇವು ಸೊಪ್ಪು, ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಟೊಮೆಟೊ ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊದು ಹಸಿ ವಾಸನೆ ಎಲ್ಲಾನು ಹೋಗ್ಬೇಕಾಗತ್ತೆ. ಅಂದ್ರೆ ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ. ಇದನ್ನ ಇಲ್ಲಾಂದ್ರೆ ಸೀದ್ ಹೋಗ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಲಾಸ್ಟಿಗೆ ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಡುವವರೆಗೂ ಇದನ್ನ ಫ್ರೈ ಮಾಡ್ಕೊಂತಾನೆ ಇರಬೇಕಾಗುತ್ತೆ. ಟೊಮೆಟೊ ಫುಲ್ ಸ್ಮ್ಯಾಶ್ ಆಗಬೇಕು, ಆ ಥರ ಬೇಯಬೇಕು. ನೋಡಿ ಹೆಂಗೆ ಬೇಯ್ತಿದೆ, ಚೆನ್ನಾಗಿ ಬೇಯಬೇಕು. ನೋಡಿ ಹೆಂಗೆ ಬೇಯ್ತಿದೆ, ಎಣ್ಣೆ ಬಿಡ್ತಿದೆ. ಅದು ಎಣ್ಣೆ ಬಿಡೋವರೆಗೂ ಬೇಯಿಸ್ತಾನೆ ಇರಬೇಕು, ಫ್ರೈ ಮಾಡ್ತಾನೆ ಇರಬೇಕು. ಬಟ್ ಈಗ ಯಾವತ್ತು ಕೈ ಬಿಡಬಾರ್ದು. ಅದನ್ನು ಬಿಟ್ಟು ಕೆಳಗೆ ಸೀದೋ ಚಾನ್ಸ್ ಭಾಳ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಸ್ವಲ್ಪ ಕ್ಯಾಪ್ ಹಾಕ್ಬಿಟ್ಟು ಅದನ್ನ ಬೇಯಕ್ಕೆ ಬಿಟ್ಬಿಡ್ಬೇಕು. ಟೊಮೆಟೊ ಎಲ್ಲ ಫುಲ್ ಸ್ಮ್ಯಾಶ್ ಆಗಿ ಕಾಣಬೇಕು. ಟೊಮೆಟೊ ಹಾಕಿದ್ದಾರೆ ಅಂತಲೇ ಗೊತ್ತಾಗಬಾರ್ದು, ಆ ಥರ ಫ್ರೈ ಆಗಬೇಕು ಅದು. ಇದಕ್ಕೂ ಸ್ವಲ್ಪ ಎಣ್ಣೆ ಕಡಿಮೆ ಆದರೆ ಎಣ್ಣೆ ಹಾಕೋಬಹುದು. ಅಂದರೆ ನೀರು ಮಾತ್ರ ಮಿಕ್ಸ್ ಮಾಡಬೇಕು. ನೀರು ಮಿಕ್ಸ್ ಮಾಡಿದರೆ ಇದು ಟೇಸ್ಟ್ ಹೋಗ್ಬಿಡುತ್ತೆ. ಆದರೆ 2 ದಿನ ಬರೋದಿಲ್ಲ. ಇದು ಸಿಕ್ಕೋಗ್ಬಿಡುತ್ತೆ. ಎಣ್ಣೆ ಅಷ್ಟೇ ಮಿಕ್ಸ್ ಮಾಡಬೇಕು. ನೀರು ಮಾತ್ರ ಮಿಕ್ಸ್ ಮಾಡಲೇಬಾರ್ದು. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ, ಯಾವ ಮಸಾಲೆ ಬೇಕಾದರೂ ಹಾಕೋಬಹುದು. ನಾನು ಮಾತ್ರ ಗರಂ ಮಸಾಲೆ ಆಮೇಲೆ MTR ಮಸಾಲೆ ಹಾಕೊಂಡಿದ್ದೀನಿ 1 ಸ್ಪೂನು. ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಇದೇ ಮಸಾಲೆ ಬೇಕು ಅದೇ ಮಸಾಲೆ ಬೇಕು ಅಂತ ಏನಿಲ್ಲ, ಫಟ್ ಅಂತ ಮಾಡ್ಬೋದು ಈ ರೆಸಿಪಿನ. ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಹಾಕೋಬೇಕು. ಖಾರ ಲಾಸ್ಟಿಗೆ ಹಾಕೋಬೇಕಾಗತ್ತೆ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಅದು. ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೇಕು. ಚೆನ್ನಾಗಿ ಮಾಡಿಸ್ಕೊಳ್ಳಿ. ನೋಡಿ ಎಲ್ಲ ಮಸಾಲೆ ಹಾಕಿದ್ಮೇಲೆ ಉದ್ರಾಗ್ಬಿಡುತ್ತೆ. ಬೇಕಿದ್ರೆ ನೀವು ಆವಾಗ ಆಯಿಲ್ ಮಿಕ್ಸ್ ಮಾಡ್ಕೋಬಹುದು. ಅಂದರೆ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಅಂದರೆ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಹಚ್ಚ ಖಾರದ ಪುಡಿ ಎಲ್ಲ ಸೀದೋಗ್ಬಿಡುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೋಡಿ ಈ ಥರ ಉದ್ರಾದ್ರೆ ಆಯಿಲ್ ಮಿಕ್ಸ್ ಮಾಡ್ಕೋಬೋದಾಗುತ್ತೆ. ನೀವು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನೀವು ಇದಕ್ಕೂ ಹಾಕೋಬಹುದು, ಆಮೇಲೆ ತಟ್ಟೆಗೆ ಹಾಕೊಂಡಾಗೂ ಹಾಕೋಬಹುದು. ಕೊತ್ತಂಬರಿ ಹಸಿ ತಿಂದರೆ ಏನೋ ಟೇಸ್ಟ್ ಬರುತ್ತೆ. ರೈಸ್ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್, ಆದರೂ ಅದು ಆರಿರಬೇಕು. ಬಿಸಿ ಹಾಕೊಂಡ್ರೆ ಅಗಳೆಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು.
ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ, ಆ ತರ ಆಗಿರುತ್ತೆ. ಕಲರ್ ಅಲ್ಟಿಮೇಟ್ ಆಗಿ ಬಂದಿರುತ್ತೆ. ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಬೇಕಾದ್ರೆ ಶೇಂಗಾನು ಆ್ಯಡ್ ಮಾಡ್ಕೋಬೇಕು ಮುಂಚೆನೆ, ಬೇಕಿದ್ರೆ ತಿಂತಾರೆ ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಅದಕ್ಕೆ ಉದ್ದಿನಬೇಳೆ ಅಂತೂ ಕಂಪಲ್ಸರಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬೇಕಿದ್ರೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ ಮೇಲೆ. ಮತ್ತೆ ಇದಕ್ಕೇನು ಲೆಮನ್ ಏನು ಅವಶ್ಯಕತೆ ಇರಲ್ಲ, ಟೊಮೆಟೊನೂ ಹುಳಿ ಇರುತ್ತೆ. ನೋಡಿ ಈ ಟೊಮೆಟೊ ಬಾತ್ ಎಷ್ಟು ಸೂಪರ್ ಆಗಿ ಬಂದಿರುತ್ತೆ ಅಂತ. ನೀವು ಮಾಡಿ, ನೀವು ಟೇಸ್ಟ್ ನೋಡಿ, ಸೂಪರ್ ಆಗಿ ಬರುತ್ತೆ.